ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು. ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು. ಬಂದನು ಭರದಿಂದ ಗರುಡ ವಾಹನನಾಗಿ ಬಂದ ಭಕ್ತ ವೃಂದವ ನೋಡುತ್ತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ. ದುರುಳನಾದ ದುಶ್ಯಾಸನ ಸಭೆಯಳು ತರುಣಿ ದ್ರೌಪದಿಯ ಸೀರೆಯ ಸೆಳೆಯಲು. ದುರುಳನಾದ ದುಶ್ಯಾಸನ ಸಭೆಯಳು ತರುಣಿ ದ್ರೌಪದಿಯ ಸೀರೆಯ ಸೆಳೆಯಲು. ಪರಮ ಕರುಣದಿಂದ ತರುಣಿಗ ಕ್ಷಯವಿತ್ತ ದ್ವಾರಕಾಧಿಪತಿ ಶ್ರೀಪತಿ ವಲಯುತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ. ಹೊರಗಿನ ಮನೆಯಳು ಪಾಂಡು ಕುಮಾರರು ಇರುತ್ತಿರೆ ಅವರಿಗೆ ಬಂದ ವಿಪತ್ತನು. ಹೊರಗಿನ ಮನೆಯೊಳು ಪಾಂಡು ಕುಮಾರರು ಇರುತ್ತಿರೆ ಅವರಿಗೆ ಬಂದ ವಿಪತ್ತನು. ಪರಿಹಾರವ ಮಾಡಿ ಧ್ರುಪದನ ಪುರಿಯೊಳು ಪರಮ ಹರುಷದಿಂದ ಮದುವೆಯ ಮಾಡಿದವ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಕಪಟ ನಾಟಕ ಸೂತ್ರಾಧಾರನಾದಂತಹ ಆ ಭೂ ವೈಕುಂಠದಲ್ಲಿ ವಾಸವಾದಂತಹ ನಮ್ಮೆಲ್ಲರ ಆರಾಧ್ಯ ದೇವನಾದ ಆ ತಿರುಮಲ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಒಂದು ನವರಾತ್ರಿ ಉತ್ಸವ ಈಗ ಪ್ರಾರಂಭವಾಗಿದೆ. ಒಟ್ಟು 9 ದಿನಗಳ ಕಾಲ ಆ ಸ್ವಾಮಿಯ ಈ ವೈಭವವಾದಂತಹ ಉತ್ಸವ ನಡೀತದೆ. ಇವತ್ತು ಮೊದಲನೇ ದಿನ ಆಶ್ವಿನ ಶುಕ್ಲ ಭಾದ್ರಪದದಿಂದ ಆಶ್ವಿನ ಶುಕ್ಲ ದಶಮಿಯವರೆಗೆ ಈ ನವರಾತ್ರಿ ಉತ್ಸವ ವಿಶೇಷವಾಗಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮವಾದಂತಹ ಕುಷ್ಟಗಿಯ ಈ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಆ ಒಂದು ನವರಾತ್ರಿ ಉತ್ಸವವನ್ನ ಇಲ್ಲಿಯ ಸಮಿತಿಯವರು ಎಲ್ಲರೂ ಕೂಡ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಆಶ್ವಿನ ಶುಕ್ಲ ಪ್ರತಿಭದ ದಿನದಂದು ಮೊದಲಿಗೆ ಆ ಸ್ವಾಮಿಯ ವಿಶೇಷ ಬೆಳಗ್ಗೆ 9 ಗಂಟೆಗೆ ಪಂಚಾಮೃತ, ತದನಂತರದಲ್ಲಿ 10 ಗಂಟೆಗೆ ಆ ಗೋಪುರದ ಕಲಶಾರೋಹಣ, ಕಲಶ ಪೂಜೆ ಮತ್ತು ಕಲಶಾರೋಹಣ ಆ ಎಲ್ಲ ಕಾರ್ಯಕ್ರಮ ಆಯಿತು. ಮತ್ತೆ ಅದೇ ರೀತಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಯಿತು. ಅಂದ್ರೆ ಉತ್ಸವದ ಮೊದಲಿಗೆ ಆ ಕಲಶ ಸ್ಥಾಪನೆಯ ಧ್ವಜಾರೋಹಣವನ್ನು ಸ್ಥಾಪನೆ ಮಾಡಿದರೆ ಮುಂದೆ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳು
ನಿರ್ವಿಘ್ನವಾಗಿ ಮತ್ತು ಏನು ವಿಘ್ನ ಬರಲಾರ್ದಂಗೆ ಯಾವ ತೊಂದರೆಗಳಿಲ್ಲದಂಗೆ ಅನಾನುಕೂಲ ಆಗಲಾರ್ದಂಗೆ ಆ ಭಗವಂತ ಆ ಒಂದು ಕಲಶದಲ್ಲಿ ಮತ್ತು ಧ್ವಜದಲ್ಲಿ ಸನ್ನಿಹಿತನಾಗಿದ್ದು ಆ ಎಲ್ಲ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಸ್ತಾನೆ. ಆದ್ದರಿಂದ ಮೊದಲಿಗೆ ಕಲಶ ಪೂಜೆ, ಆ ಗೋಪುರದ ಕಲಶಾರೋಹಣ ಆಯಿತು. ಅದೇ ರೀತಿಯಾಗಿ ಧ್ವಜಾರೋಹಣವೂ ಕೂಡ ಆಯಿತು. ತದನಂತರದಲ್ಲಿ ಸ್ವಾಮಿಯ ಪೂಜೆ, ಅಲಂಕಾರಾದಿಗಳು ಇತ್ಯಾದಿಗಳು ಎಲ್ಲವೂ ಕೂಡ ಜರುಗಿತು. ಈ ರೀತಿಯಾಗಿ ಪ್ರತಿದಿನವೂ ಕೂಡ ಒಂದು ಕಾರ್ಯಕ್ರಮಗಳು ಇರ್ತದೆ. ಬೆಳಗ್ಗೆ ಇಷ್ಟು ಕಾರ್ಯಕ್ರಮ ಆದರೆ ಸಾಯಂಕಾಲ ಮತ್ತೆ ಶ್ರೀನಿವಾಸ ಕಲ್ಯಾಣ ಪ್ರವಚನ, ನಮ್ಮವರೇ ಆದಂತಹ ಪಂಡಿತ ಹೈದರಾಬಾದ್ ವಾಸಿಯಾದಂತಹ ಪ್ರಾಣೇಶ್ವರು ಆ ಒಂದು ಲಕ್ಷ್ಮೀ ವೆಂಕಟೇಶ ಕಲ್ಯಾಣೋತ್ಸವದ ಪ್ರವಚನವನ್ನು ಕೂಡ ಅವರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ತದನಂತರದಲ್ಲಿ ಇಲ್ಲಿ ಮತ್ತೆ ಸಾಯಂಕಾಲ ವಿಶೇಷವಾಗಿ 7:30-8 ಗಂಟೆಗೆ ಪಲ್ಲಕ್ಕಿ ಉತ್ಸವ, ಎಲ್ಲ ಭಜನಾ ಮಂಡಳಿಯಿಂದ ಪಲ್ಲಕ್ಕಿ ಉತ್ಸವ ಇದೆ. ತದನಂತರದಲ್ಲಿ ಸ್ವಾಮಿಗೆ ಷಷ್ಠಿ ವಾಚನ, ತದನಂತರದಲ್ಲಿ ಎಲ್ಲ ವೇದಗೋಷ್ಠಿಗಳು ಎಲ್ಲವೂ ಕೂಡ ಆಗ್ತದೆ. ತದನಂತರದಲ್ಲಿ ಸ್ವಾಮಿಯ ನೈವೇದ್ಯ, ಮಹಾಮಂಗಳಾರತಿ ಎಲ್ಲವೂ ಕೂಡ ಇಷ್ಟು ಆಗ್ತದೆ. ಈ ರೀತಿಯಾಗಿ ನಿತ್ಯವೂ ಕೂಡ ಇಷ್ಟು ಕಾರ್ಯಕ್ರಮಗಳು ಇರ್ತವೆ. ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರು ಸೇವಾಕರ್ತರು ಇದಕ್ಕೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅವರಿಗೂ ಮತ್ತು ನೋಡುವಂತಹ ಎಲ್ಲ ಭಕ್ತರು ಮತ್ತೆ ಈ ಗ್ರಾಮದಲ್ಲಿರುವಂತಹ ಜಗತ್ತಲ್ಲಿರುವಂತಹ ಎಲ್ಲ ಭಕ್ತರಿಗೂ ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಶೇಷವಾಗಿ ಆರೋಗ್ಯ ಆಯುಷನ್ನು ಕೊಟ್ಟು ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ನಾನು 2 ಮಾತನ್ನ ಕೃಷ್ಣಾರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ.